शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಾನು ಇವತ್ತು ಬೆಳಿಗ್ಗೆಯಿಂದ ಸುಮಾರು 10 ಗಂಟೆಯಿಂದ ನನ್ನ ಕಚೇರಿನಲ್ಲೇ ಜನರು ನೋಡ್ಕೊಂಡಿದ್ದೆ. ನಾನಿವತ್ತು ಮಧ್ಯಾಹ್ನ ಮೇಲೆ ಆಲ್ಮಟ್ಟಿನಲ್ಲಿ ಒಂದು ರೈಲ್ವೆದವ್ರದ್ದು ಒಂದು ಅಂಡರ್ ಪಾಸ್ ಸಲುವಾಗಿ ಜನರು ಮಾಡಬೇಕಾದ ಅಲ್ಲಿ ಇನ್ಸ್ಪೆಕ್ಷನ್ ಬರ್ತೇವೆ ಅಂತ ಹೇಳಿ ನಾನು ಹೇಳಿ ಹೊರಟಿದ್ದೆ. ಹೊರಡು ಮುಂದೆ ಒಬ್ಬರು ಪಾಪ ಅವನು ಬಡ ಮನುಷ್ಯ ಸಾಹೇಬ್ ಸಾವನ್ನ ಅಳ್ಳಕತ್ತಾರ ಫೋನ್ ಅಳ್ಳಕತ್ತಾರ ಮುಟ್ಟೆಲ್ಲ ಅರ್ಥ ಯಾಕೋ ತಮ್ಮ ಏನಾಯಿತು ಅಂತ ನಾ ಸಾಹೇಬ್ರೆ ಏನಿಲ್ಲ ನಾವು ಅತ್ಯಂತ ಬಡವದೀನಿ. ಸುಮಾರು 270 ಜನ ನರೇಗಾದಾಗ ನಾವು ಔಟ್ಸೋರ್ಸ್ನಲ್ಲೇ ನಾವು ಕೆಲಸ ಮಾಡಲಿದ್ದೀವಿ. ನಮಗೆ 6 ತಿಂಗಳಿಂದ 1 ರೂಪಾಯಿನೂ ನಮಗೆ ಪಗಾರಿಲ್ಲ. ನಾವು ಏನು ಮಾಡೋದ್ರಿ ಸಾಹೇಬ್ರೆ ಅವ್ರದ್ದು ಹಾಕೊಳ್ಳೋನು ನಾವು ಅಂತೇಳಿ ನನಗೆ ಹೇಳಿದ ಮೇಲೆ ನಾನು ಭಾಳ ಕೆಟ್ಟ ಅನಿಸ್ತು. ನಾನು ತಕ್ಷಣ ಜೋಶಿ ಅವರಿಗೆ ನಾನು ಫೋನ್ ಮಾಡಿ ಸ್ವಲ್ಪ ಎಲ್ಲ ಸ್ನೇಹಿತರಿಗೆ ಹೇಳಪ್ಪ ಅಂತ ನಾನು ವಾಪಸ್ ಬರ್ತೀನಿ ಅಂತೇಳಿ ನಾನು ವಾಪಸ್ ಬಂದೆ. ಎಂಥ ನ್ಯಾಯ ರೀ ಇದು. 6 ತಿಂಗಳಿಂದ ಇಂಥ ಜನರಿಗೆ ಪಗಾರಿಲ್ಲ ಅಂದರೆ ಹೆಂಗ? ಆಮೇಲೆ ನಿನ್ನೆ ಇಲ್ಲ ಇವತ್ತು ಬೆಳಗ್ಗೆ 6:30 ನಾನು ಯೂಶಲಿ ವಾಕ್ ಮಾಡ್ತಿರ್ತೀನಿ. 6:30 7 ಗಂಟೆ ಸುಮಾರು ನಮ್ಮ ಇಂಚಗೇರಿ ಕಡೆ ಜನ ಫೋನ್ ಮಾಡಿದ್ರು, ಹಳ್ಳಿ ಜನ. ಸಾಹೇಬ್ರೆ ನಮ್ಗೆ ಕುಡಿಲಕ್ಕ 4 ದಿವಸದಿಂದ ಹೊಟ್ಟೆ ನೀರಿಲ್ಲ ಅಂದರು. ಆಯಿತು ಈಗ 6 ಗಂಟೆಗೆ ಅದಪ್ಪ ನೀವು ಬೆಳಿಗ್ಗೆ 6:30 7 ಬಂದದ, ಈಗ ಹೇಳಿದ್ರೆ ಯಾರೂ ಸಿಗೋದಿಲ್ಲ, ನಾನು 9:30 ಮೇಲೆ ನಾನು ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ. 9:30 ನಾನು ಕನ್ಸರ್ನ್ಡ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅವರಿಗೆ ಫೋನ್ ಮಾಡಿದೆ, ಹಿಂದಿ ತಾಲೂಕಿನವರಿಗೆ. ಸಾಹೇಬ್ರೆ ಅವರಿಗೆ ಸುಮಾರು 4 ತಿಂಗಳಿಂದ ಅವರಿಗೆ ಪಗಾರಿಲ್ಲ, ಆದರೆ ಅವರು ಆ ಒಟ್ಟು ಪಗಾರ ಕೊಡ್ತಾರೆ, ನಾವು ನೀರು ಬಿಡೋದಿಲ್ಲ ಅಂಥೇಳಿ ಪಣ ತಟ್ಕೊಂಡು ಅವ್ರು ಕೂತಾರ್ರಿ, ಹ್ಯಾಂಗೆ ಮಾಡೋದು ಅಂತೇಳಿ ಅವ ಹೇಳ್ದ. ಇದು ಏನು ಹುಡುಗಾಟಿಗೆ ಏನು ರೀ ಇದು? ನಮ್ಗೆ ಒಂದೂ ಅರ್ಥ ಆಗಲ್ಲ. ರಾಜ್ಯದ ನಾಯಕರು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಇಂಥ ಒಂದು ಕೃತ್ಯಕ್ಕೆ ಹೆಂಗೆ ಸಹಿಸ್ಕೊಳ್ಳೋದು? ಜನ ಹೆಂಗೆ ಸಹಿಸ್ಕೊಳ್ಳೋದು? ನಾವು ಹೆಂಗೆ ಸಹಿಸ್ಕೊಳ್ಳಬೇಕು? ಎಂಥದ್ದು ಹೇಳ್ರಿ ನೋಡೋಣ. ಸುಮಾರು ನೋಡಿರಿ, ಅವ್ರ ಸರ್ಕಾರ ಇದ್ದಾಗೇ ಹಿಂಡಿ ತಾಲೂಕಿನಾಗ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಮನಮೋಹನ್ ಸಿಂಗ್ರಿಂದ ನಾವು ಬೇಡ್ಕೊಂಡ್ಬಂದಿದ್ದ. ಸುಮಾರು 76 ಹಳ್ಳಿಗೆ ಇದೊಂದು ಕುಡಿಯುವ ನೀರಿನ ಯೋಜನೆ ಸಲುವಾಗಿ 110 ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು. ಅದರಿಂದ ಇವತ್ತೆಲ್ಲ ಭಾಳ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿಗೂ ಪ್ರಾಬ್ಲಮ್ ಇಲ್ಲಿ ತನಕ ನಡೆಸ್ಕೊಂಡು ಬಂದೆವು. ಈಗ ಅವು ಪಗಾರ ಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಅವ್ರು ಯಾವ್ದಾರು ಇದು ಮಾಡ್ತಾರೆ? ಅದು ನೋಡ್ರಿ ಅಂಥವ್ರ ನಿಕೇತನ ಕನ್ಸಲ್ಟೇಟಿವ್ ಅಂತೇಳಿ ಅದು ಒಂದು ಕಂಪನಿ. ಬಟ್ ಅಂತಕ್ಕಂಥವನು ಅವನು MD. ಆ MD ಫೋನ್ ಮಾಡಿದ್ರೆ MD ಫೋನ್ ತೆಗಿಲಿಲ್ಲ. ನಾನು ಫೋನ್ ಮಾಡಿದೆ, ಎಲ್ಲೋ ನಂಬರ್ ಫೋನ್ ತೆಗಿಲಿಲ್ಲ. ಆದರೆ ಬೇರೆದವ್ರು ಕೇಳಿದ್ರೆ ಅವ್ರಿಗೂ ಕೂಡ ಪಗಾರ ಇಲ್ಲ, ಪಗಾರ ಕೊಟ್ಟಿಲ್ಲ, ಪಗಾರ ಕೊಡುತ್ತಾರೆ, ನಾವು ನೀರು ಬಿಡೋದಿಲ್ಲ ಅಂಥೇಳಿ ಅವರು ನಿರ್ಣಯ ಮಾಡ್ಯಾರ. ಇದು ಯಾವ ನ್ಯಾಯ ಇರಬೇಕು? ಸಿದ್ದರಾಮಣ್ಣವರೇ, ನಾವೊಂದು ಪ್ರಶ್ನೆ ಕೇಳ್ತೀನಿ, ನಿನಗೆ ಯಾರ್ಯಾರು ಇವೆಲ್ಲ ಕೊಡೋದು ಕೇಳಕ್ಕೆ ಬಂದಿದ್ರಪ್ಪ ಬಡವರು? ನಾವು ಉಪವಾಸ ಸಾಯ್ಲಕತ್ತಿದ್ದೆವು, ನಮಗೆ ರೊಕ್ಕ ಕೊಡ್ರಿ ಅಥವಾ ನಮ್ಗೆ ಗ್ಯಾರಂಟಿ ಕೊಡ್ರಿ ಅಂತ ಯಾರು ಕೇಳಕ್ಕೆ ಬಂದಿದ್ರ? ನಿನಗೆ ಯಾರೂ ಕೇಳಕ್ಕೆ ಬರಲಿಲ್ಲ. ಆದರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ಅಧಿಕಾರಕ್ಕೆ ಬರಬೇಕನ್ನೋ ಅಧಿಕಾರ ದಾಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಇಷ್ಟೊಂದು ರದ್ದಾಂತ ಮಾಡಿಟ್ಕೊಂಡಿರಿ. ಇದೇನು ಬೇಕಾಗಿತ್ತಾ? ಜನರಿಗೆ ಬೇಕಾಗಿತ್ತಾ? ಇದು ನೋಡ್ರಿ, ಪಾಪ 270 ಜನ ಬಿಜಾಪುರ ಜಿಲ್ಲೆಯಲ್ಲಿ ಹಾಗೂ ಡೈಲಿ ವೇಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ನರೇಗಾದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ನನ್ನ ಮುಂದೆ ಫೋನ್ ಮಾಡಿ ಹೇಳ್ತಾರೆ. ಅವರು ಅದಕ್ಕೆ ಉತ್ತರ ಏನು ಹೇಳನ್ರಿ? ನೀವು ಹೇಳ್ತೀರಾ ಸಿದ್ದರಾಮಣ್ಣವ್ರೆ? ಹೇಳಬೇಕು, ಹೇಳ್ರಿ. ಗಟ್ಟಿ ಮನಸ್ಸಿನಿಂದ ಈ ಸರ್ಕಾರದಲ್ಲಿ ನಾವು ದುಡ್ಡಿಲ್ಲ, ನಾವು ವಿಡ್ರಾವೇರೆ ಮಾಡ್ತೇವೆ ಅಂತ ಹೇಳ್ರಿ, ಕೊಡ್ಲಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ರಿ, ಅದನ್ನೇ ಹೇಳ್ರಿ. ಅದನ್ನೂ ಹೇಳಂಗಿಲ್ಲ. ಇದು ಭಾಳ ಅತ್ಯಂತ ದುರಾದೃಷ್ಟ, ಕರ್ನಾಟಕ ರಾಜ್ಯದ ಜನರ ದುರಾದೃಷ್ಟ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಕೂಡ ಸುಮಾರು 45 ವರ್ಷ ನಾನು ಬೇಕಾದಷ್ಟು ಸರ್ಕಾರಗಳನ್ನು ನೋಡಿದೆ. ಆದರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ರಾದ್ದಾಂತ ನಾವು ಎಂದು ಜನ್ಮದಾಗ ಸತ್ಯವಾಗಿ ಹೇಳ್ತೀನಿ, ನಾನಂತೂ ಯಾವತ್ತೂ ಕೇಳಿದೆ. ಆಯಿತು, ಸ್ವಲ್ಪ ಮಟ್ಟಿಗೆ 1 ತಿಂಗಳ 15 ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರೆ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಿದ್ರು.
ಈಗ ಯಾರು ಅಟೆಂಡ್ ಮಾಡವ್ರಿ? ಇದಕ್ಕೆ ಯಾರು ತಾಯಿನೂ ಇಲ್ಲ ತಂದೆ ಇಲ್ದಂಗೆ ಆಗ್ಯದಲ್ಲ. ಎಂಥ ದುರದೃಷ್ಟ. ನಾನು ನಿಜವಾಗಿ ಸಿದ್ದರಾಮಯ್ಯ, ನಾನು ಈ ಸರ್ಕಾರಕ್ಕೆ ನಾನು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದೇ ರೀತಿ ನೀವು ಸರ್ಕಾರವನ್ನು ನೋಡ್ರಿ, ನೀವು ಹೇಳ್ದಲ್ಲ, ನಾವು ಯಾರೋ ಜನರು ನಿಮ್ಗೆ ಕೇಳಕ್ಕೆ ಬಂದಿದ್ದಿಲ್ಲ. ಆದ್ರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರ ನಡೆಸಬೇಕು, ಸರ್ಕಾರ ಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ರಾಜ್ಯದ ಜನರ ಬಲಿಪಶಿಯಾಗಿ ಮಾಡಿದೆ ಅಂಥೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡ್ರಿ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ರೋಡ್ಗಳು ಸರಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಈಗ ನರೇಗಾ ನೋಡ್ರಿ, ಅವನು ದೊಡ್ಡ ಮನುಷ್ಯ, ನಮ್ಮ ತಮ್ಮ ನಮ್ಮ ತಮ್ಮ ಅಷ್ಟು ಚಂದ ಹೇಳ್ತಾನೆ, ನಿಮ್ಮ ಆರ್ ಎಸ್ ಎಸ್ಸು ಸುಡುಗಾಡ ಮಣ್ಣ ಅಂತೇಳಿ. ಅಲ್ಲೋ ಮರ, ಇಲ್ಲಿ ನಿನ್ನ ಮನೆಯಾಗೇ ಇಲ್ಲಿ ಕತ್ತಿ ಬಿದ್ದ ನೀನು ಆ ತಾಟ್ನಾಗ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ಹೋಗ್ಲಾರ್ದೇನೆ ನೀವು ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೇನು ನೈತಿಕತೆ ಇದೆಯಾ? ಖರ್ಗೆ ಸಾಹೇಬ್ರೆ, ದಯವಿಟ್ಟು ನೀವು ಹೇಳ್ರಿ, ಇದು ನಿನ್ನ ಇಲಾಖೆ ನರೇಗಾ, ನೀನು ನಡೆಸ್ತಕ್ಕಂಥದ್ದು. ಅದು ಯಾರು ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದ್ದೀಯ ಆ ನರೇಗಾದು? ನೀನು ಗುಲ್ಬರ್ಗದ ಒಬ್ಬ ಮನುಷ್ಯನಿಗೆ ಕೊಟ್ಟಿರಿ. ಅದ್ರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದಪ್ಪ ಗುಲ್ಬರ್ಗದವನಿಗೆ. ನೀರು ಹೇಳಬೇಕಿತ್ತು, ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ? ನಿನ್ನ ಜಿಲ್ಲಾ ಇದು, ಬಿಜಾಪುರನಿಂದ ಗುಲ್ಬರ್ಗನಿಂದು. ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬರ್ಗನಲ್ಲೂ ಅದೇ ಒಂದು ತಾಪತ್ರೆ ಇದೆ. ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಆದರೆ ನಾನು ಇವತ್ತೇ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರ ಬರಿತೀನಿ. ನಿನ್ನ ಸರ್ಕಾರದಲ್ಲಿ ಇಂಥ ಅವ್ಯವಹಾರಗಳು, ಇಂಥ ದುಸ್ಥಿತಿ ನಡೆದದಪ್ಪ, ಇಂಥ ಪರಿಸ್ಥಿತಿಯಲ್ಲಿ ನೀ ಏನು ಮಾಡ್ತೀನಿ ನೋಡು, ನಿನಗೆ ಬಿಟ್ಟದ್ದು ಅಂಥೇಳಿ ಇವತ್ತೇ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೀತಕ್ಕಂಥ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಏನು ಪಾಪ ಈ 250 ಜನ ನನ್ನ ಜಿಲ್ಲೆಯಲ್ಲಿ ಹುಡುಗರು ಅಳ್ತಾ ಇದ್ದಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಮಾನಸಿಕವಾಗಿ ನಾನು ಸ್ಥೈರ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು ಯಾರಾದರೂ ಕಳೆಗುಂದೋದು ಬೇಡ, ನಾನು ಪ್ರಯತ್ನ ಮಾಡ್ತೀನಿ. ಸರ್ಕಾರದವ್ರಿಗೆ ಹೇಳ್ತೀನಿ, ನಿಮ್ಮದೆಲ್ಲನೂ ಸೆಟ್ಲ್ ಮಾಡಿಕೊಡ್ಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಅಂಥೇಳಿ ನಾನು ಅವ್ರಿಗೂ ಕೂಡ ಒಂದು ಸ್ವಲ್ಪ ನೈತಿಕ ಬಲವನ್ನು ತುಂಬಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.